ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದು ತಮಗೆಲ್ಲರಿಗೂ ನಮ್ಮದು ದೇವಸ್ಥಾನವೋ ಅಥವಾ ರಾಕ್ಷಸ ಸ್ಥಾನವೋ ಎಂಬ ವಿಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ. ಸ್ಥಾನವು ನಮ್ಮ ಪ್ರತಿನಿತ್ಯದ ಕರ್ಮದಲ್ಲಿನ ಚಟುವಟಿಕೆಗಳಲ್ಲಿನ ಒಂದು ಪ್ರಕ್ರಿಯೆಯಾಗಿದ್ದು, ಇದಕ್ಕೆ ಧಾರ್ಮಿಕ ಹಾಗೂ ವೈಜ್ಞಾನಿಕ ಮಹತ್ವವೂ ಇದೆ. ಪ್ರತಿದಿನ ಸ್ನಾನ ಮಾಡುವುದರಿಂದಾಗುವ ಒಳಿತುಗಳ ಜೊತೆಗೆ ಯಾವ ಸಮಯಕ್ಕೆ ನಾವು ಸ್ನಾನ ಮಾಡುವುದರಿಂದ ಉಂಟಾಗುವ ಲಾಭಗಳು ಹಾಗೂ ಯಾವ ಸಮಯದಲ್ಲಿ ಸ್ನಾನ ಮಾಡಿದರೆ ಅಶುಭವೆಂಬುದನ್ನು ಕೂಡ ತಿಳಿಯಬೇಕಿದೆ. ಹಾಗಾಗಿ ಇದೀಗ ನಾವುಗಳು ಸ್ನಾನದ ವಿವಿಧ ಪ್ರಕಾರಗಳ ಬಗ್ಗೆ ನೋಡೋಣ. ಸ್ನಾನ ಎಂಬುದು ನಾವುಗಳು ನಿತ್ಯವೂ ಮಾಡುವ ಕರ್ಮಗಳಲ್ಲಿ ಒಂದಾಗಿದೆ. ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಹಾಗೂ ಶಾರೀರಿಕವಾಗಿ ಶುಚಿಯಾಗಿರಲು ಹೀಗೆ ನಾನಾ ಕಾರಣಗಳನ್ನು ಮುಂದಿಟ್ಟುಕೊಂಡು ನಾವು ನಿತ್ಯ ಸ್ನಾನ ಮಾಡುವುದು ರೂಢಿಯಲ್ಲಿರುವ ಪದ್ಧತಿಯಾಗಿದೆ. ಸ್ನಾನ ಮಾಡುವುದರಿಂದ ಸ್ವಾಸ್ಥ್ಯದ ದೃಷ್ಟಿಯಿಂದ ಅನೇಕ ಲಾಭಗಳಾದರೆ ಧರ್ಮದ ದೃಷ್ಟಿಯಿಂದ ಸಹ ಉತ್ತಮವಾದ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ. ಧರ್ಮಶಾಸ್ತ್ರಗಳ ಪ್ರಕಾರ ಸೂರ್ಯೋದಯದ ಸಮಯಕ್ಕೆ ಸ್ನಾನ ಮಾಡುವುದು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ. ಹಾಗಾಗಿ ಪುರಾಣ ಕಾಲದಿಂದಲೂ ಋಷಿಮುನಿಗಳು ಸೂರ್ಯೋದಯಕ್ಕೆ ಮೊದಲು ಅಥವಾ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡುತ್ತಿದ್ದಾರೆಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಸ್ನಾನದ ನಂತರ ಸೂರ್ಯದೇವನಿಗೆ ಜಲವನ್ನು ಅರ್ಪಿಸುತ್ತಿದ್ದರು. ಇದರಿಂದ ಸೂರ್ಯದೇವನ ಕೃಪೆಯು ದೊರೆಯುವುದಲ್ಲದೆ ಅಂದಿನ ದಿನ ಮಾಡುವ ಕಾರ್ಯಗಳೆಲ್ಲವೂ ಸಫಲತೆಯನ್ನು ಕಾಣುತ್ತವೆ. ಸೂರ್ಯನಿಗೆ ಅರ್ಘ್ಯ ನೀಡುವುದರಿಂದ ಅನೇಕ ಲಾಭಗಳನ್ನು ಕೂಡ ಪಡೆಯಬಹುದಾಗಿದೆ. ಧರ್ಮಶಾಸ್ತ್ರದಲ್ಲಿ ಸ್ನಾನದ ಅನೇಕ ವಿಧಗಳನ್ನು ತಿಳಿಸಿದ್ದಾರೆ. ಆ ಪ್ರಕಾರಗಳ ಸಮಯದಾನುಸಾರ ವಿಂಗಡಿಸಲಾಗಿದೆ. ಅಷ್ಟೇ ಅಲ್ಲದೆ ಸ್ನಾನ ಮಾಡುವ ಸರಿಯಾದ ನಿಯಮವನ್ನು ಸಹ ಉಲ್ಲೇಖಿಸಿದ್ದಾರೆ. ಹಾಗಾದರೆ ಸ್ನಾನದ ಸರಿಯಾದ ಪ್ರಕಾರ ಮತ್ತು ಯಾವ ಸಮಯಕ್ಕೆ ಸ್ನಾನ ಮಾಡಿದರೆ ಏನು ಫಲ ಎಂಬುದರ ಬಗ್ಗೆ ತಿಳಿಯೋಣ. ಪುರಾಣ ಶಾಸ್ತ್ರಗಳಲ್ಲಿ ನಿತ್ಯ ಮಾಡುವ ಕ್ರಿಯೆಗಳಿಗೆ ಮಂತ್ರವನ್ನು ತಿಳಿಸಲಾಗಿದೆ. ಬೆಳಗ್ಗೆ ಎದ್ದಾಗ ಒಂದು ಮಂತ್ರ, ಭೋಜನ ಸೇವಿಸುವ ಮುನ್ನ ಒಂದು ಮಂತ್ರ, ಹೀಗೆ ಅನೇಕ ಮಂತ್ರಗಳನ್ನು ಮತ್ತು ಸ್ತೋತ್ರಗಳನ್ನು ಪುರಾಣದಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೆಯೇ ಸ್ನಾನ ಮಾಡುವಾಗ ಸಹ ಹೇಳಬೇಕಾದ ಮಂತ್ರವನ್ನು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ದೇವರ ನಾಮಕೀರ್ತನೆ ಮತ್ತು ಭಜನೆಗಳನ್ನು ಸಹ ಸ್ನಾನ ಮಾಡುವ ಸಮಯದಲ್ಲಿ ಮಾಡಬಹುದಾಗಿದೆ. ಸ್ನಾನದ ನಿಯಮ: ಸ್ನಾನ ಮಾಡುವ ಸಮಯದಲ್ಲಿ ಮೊದಲಿಗೆ ತಲೆಯ ಮೇಲೆ ನೀರನ್ನು ಹಾಕಿಕೊಳ್ಳುವುದು ಶಾಸ್ತ್ರದ ಪ್ರಕಾರ ಅತ್ಯುತ್ತಮ ಅಭ್ಯಾಸವಾಗಿದೆ. ಅಲ್ಲದೆ ಇದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ. ಏನೆಂದರೆ ತಲೆಯಲ್ಲಿ ಉಷ್ಣತೆ ಹೆಚ್ಚಿರುತ್ತದೆ. ಈ ಸಂದರ್ಭದಲ್ಲಿ ಮೊದಲು ನೀರನ್ನು ತಲೆಯ ಮೇಲೆ ಸುರಿದುಕೊಂಡಾಗ ಆ ಉಷ್ಣತೆಯು ನೀರಿನ ಜೊತೆಗೆ ಪಾದದವರೆಗೆ ಇಳಿದು ಶಮನವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹೀಗೆ ಮಾಡುವುದರಿಂದ ಶರೀರದ ಒಳಗೆ ಉಷ್ಣದ ಪ್ರಮಾಣವು ಕಡಿಮೆಯಾಗುತ್ತದೆ. ಸ್ನಾನ ಪ್ರಕ್ರಿಯೆಗೂ ಸಹ ಅನೇಕ ವಿಧಗಳಿವೆ. ಪ್ರಮುಖವಾಗಿ 4 ವಿಧಾನಗಳಿದ್ದು ಅವುಗಳನ್ನು ಈ ಪ್ರಕಾರವಾಗಿ ವಿಂಗಡಿಸಲಾಗಿದೆ. ಶಾಸ್ತ್ರಾನುಸಾರ ಈ ರೀತಿಯಲ್ಲಿ ಪ್ರತಿನಿತ್ಯ ಸ್ನಾನ ಮಾಡಿದರೆ ಶುಭವಾಗುತ್ತದೆ. ದೇವಸ್ಥಾನ: ಕಾಲ ಬದಲಾದಂತೆ ಆಚರಣೆ ಸಹ ಬದಲಾಗಿ ಸ್ನಾನದ ಸಮಯವೂ ಸಹ ವಿಳಂಬವಾಗುತ್ತಲೇ ಹೋಗುತ್ತಿವೆ. ಶಾಸ್ತ್ರದ ಅನುಸಾರ ಸೂರ್ಯೋದಯವಾದ ತಕ್ಷಣ ನದಿಯಲ್ಲಿ ಸ್ನಾನ ಮಾಡುವುದು ಅಥವಾ ಮನೆಯಲ್ಲಿಯೇ ನದಿಯ ಹೆಸರು ಮತ್ತು ಮಂತ್ರವನ್ನು ಪಠಿಸುತ್ತಾ ಸ್ನಾನ ಮಾಡುವ ವಿಧಾನವನ್ನು ದೇವಸ್ಥಾನ ಎಂದು ಕರೆಯುತ್ತಾರೆ. ಬ್ರಹ್ಮಸ್ಥಾನ: ಮುಂಜಾನೆ 4 ರಿಂದ 5 ಗಂಟೆಯೊಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಸ್ಮರಣೆ ಮಾಡುತ್ತಾ ಸ್ನಾನ ಮಾಡಬೇಕು. ಹೀಗೆ ಮಾಡುವುದನ್ನು ಬ್ರಹ್ಮಸ್ಥಾನವೆಂದು ಕರೆಯುತ್ತಾರೆ. ಈ ಪ್ರಕಾರವಾಗಿ ಸ್ನಾನ ಮಾಡುವ ವ್ಯಕ್ತಿಯ ಮೇಲೆ ಇಷ್ಟದೇವರ ವಿಶೇಷ ಕೃಪೆಯೂ ಇರುತ್ತದೆ. ಜೊತೆಗೆ ದುಃಖವು ಶಮನವಾಗಿ ಸಕಲ ಸಮೃದ್ಧಿಯೂ ಪ್ರಾಪ್ತವಾಗುತ್ತದೆ. ಋಷಿಸ್ಥಾನ: ಸೂರ್ಯೋದಯಕ್ಕೆ ಮುನ್ನ ಆಗಸದಲ್ಲಿ ನಕ್ಷತ್ರಗಳು ಕಾಣುತ್ತಿರುವಂತೆಯೇ ಸ್ನಾನ ಮಾಡಿದರೆ ಅದನ್ನು ಋಷಿಸ್ಥಾನ ಎನ್ನಲಾಗುವುದು. ಜೊತೆಗೆ ಇದನ್ನು ಮಾನವ ಸ್ಥಾನ ಎಂದು ಸಹ ಕರೆಯುತ್ತಾರೆ. ಸೂರ್ಯೋದಯಕ್ಕೆ ಮುನ್ನ ಮಾಡುವ ಸ್ನಾನವನ್ನು ಸರ್ವಶ್ರೇಷ್ಠವೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ದಾನವ ಸ್ಥಾನ: ಸಾಮಾನ್ಯವಾಗಿ ಈಗ ಚಾಲ್ತಿಯಲ್ಲಿರುವಂತೆ ಬೆಳಗ್ಗೆ ಎದ್ದೊಡನೆ ಚಹಾ ಉಪಹಾರ ಸೇವನೆ ಬಳಿಕ ನಿಧಾನವಾಗಿ ಸ್ನಾನ ಮಾಡುತ್ತಾರೆ. ಇದನ್ನು ದಾನವ ಸ್ಥಾನ ಅಂದರೆ ರಾಕ್ಷಸ ಸ್ಥಾನ ಎಂದು ಸಹ ಕರೆಯಲಾಗುತ್ತದೆ. ಆದರೆ ಈ ಸಮಯವು ಸ್ನಾನಕ್ಕೆ ಸೂಕ್ತವಲ್ಲ ಎಂದು ಹೇಳುವ ಜ್ಯೋತಿಷ್ಯ ಶಾಸ್ತ್ರವು ಸ್ನಾನಕ್ಕಿಂತ ಮೊದಲು ಯಾವುದೇ ಆಹಾರವನ್ನು ಸೇವಿಸಬಾರದು ಎಂದು ಸಹ ಹೇಳುತ್ತದೆ. ಹೀಗಾಗಿ ಶಾಸ್ತ್ರದ ಪ್ರಕಾರ ದೇವಸ್ಥಾನ, ಋಷಿಸ್ಥಾನ ಹಾಗೂ ಬ್ರಹ್ಮಸ್ಥಾನಗಳನ್ನು ಶ್ರೇಷ್ಠ ಎನ್ನಲಾಗಿದ್ದು, ಈ ಸಮಯದಲ್ಲಿ ಮಾಡಿದಾಗ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಮುಖ್ಯವಾಗಿ ರಾತ್ರಿ ಹಾಗೂ ಸಂಜೆ ಸ್ನಾನವನ್ನು ಮಾಡಲೇಬೇಕು.